ನನಗೆ ನಾನು ಬಿಗ್ ಬಾಸ್ ಮನೆ ಒಳಗಿದ್ದಾಗ ಏನೋ ಒಂದ್ ಅನಿಸ್ತಾ ಇರ್ತದೆ, ಅಯ್ಯೋ ಚೆನ್ನಾಗ್ ಆಡ್ತಿದ್ದಾನೆ ಇಲ್ವಾ ಅಂತ. ಹೊರಗಡೆ ಬಂದ್ಮೇಲಂತೂ ಅಪ್ಪ ಸೈಕ್ ಆಗ್ಬಿಟ್ಟೆ ಕಾಣಿಸುತ್ತೆ. ಯಪ್ಪ ನಿಜವಾಗ್ಲೂ ಪುಣ್ಯ ಮಾಡಿದ್ನಿ ಏನೋ, ನಮ್ಮ ಅಪ್ಪ ನಮ್ಮವ್ವ ಇದೇನ್ ಪುಣ್ಯ ಮಾಡಿದ್ರೇನೋ. ಅದು ಗೆಲ್ಸಿದ್ದು ನನ್ ಪುಣ್ಯ. ನಾನು ಈಗ ಅದೇ ನೋಡ್ತಾ ಇದ್ದೆ. ಅಯ್ಯೋ ಅವರು ರಿಯಾಕ್ಷನ್ಗಳು, ಜನ ತೋರ್ಸು ಪ್ರೀತಿ. ನಾನು ಅದೇ ಸ್ಟೇಜ್ ಮೇಲೂ ಅದೇ ಹೇಳ್ದೆ, ಇಲ್ಲೂ ಅದೇ ಹೇಳ್ತೀನಿ. ನಾನು ಹೆಣ ಬೀಳೋ ಗಂಟ ಅವ್ರ ಋಣ ಮಾತ್ರ ತೀರ್ಸುತ್ತೆ. ಸುದೀಪಣ್ಣ ಮಧ್ಯ ಹೇಳೋರು ಇದು ಒಂಥರ ಈ ಸೀಸನ್ ಮಾತ್ರ ಸ್ಪೆಷಲಿ ಎಲೆಕ್ಷನ್ ತರ ಆಗ್ಬಿಟ್ಟೈತೆ. ಈ ಸೀಸನ್ ಹಂಗೆ, ಈ ಸೀಸನ್ ಹಿಂಗೆ, ಎಲೆಕ್ಷನ್ ತರ ಆಗ್ಬಿಟ್ಟೈತೆ ಈ ಸೀಸನ್. ನಾವು ಏನ್ ಹಿಂಗ್ ಹೇಳ್ತಾರಲ್ಲ ಅಂತ ನಾವು ಹೊರಗಡೆ ಬಂದ್ಮೇಲಂತೂ ಗೊತ್ತಾಯ್ತು ಅಣ್ಣ. ಯಪ್ಪ ನನಗೆ ಒಂದು ಖುಷಿ ಏನಪ್ಪ ಅಂದ್ರೆ, ಶಿವಣ್ಣ ಮಾತಾಡಿರೋದು, ಅನುಶ್ರೀ ಅಕ್ಕ ರಾಮನಗರ ಉತ್ಸವದಲ್ಲಿ ಅನುಶ್ರೀ ಅಕ್ಕ ಮಾತಾಡಿರೋದು, ಶಿವಣ್ಣ ಮಾತಾಡಿರೋದು ನಿಜವಾಗ್ಲೂ ನನ್ ಪುಣ್ಯ ಕಾಣಿಸುತ್ತೆ. ಅವ್ರು ಸುದೀಪನ ಸ್ಟಾರ್ಟಿಂಗ್ ಇಂದನು ಏನಾದ್ರು ತಪ್ಪು ಮಾಡಿದ್ರೆ ಗಿಲ್ಲಿ ಮಾಡ್ತಾ ಇದೆಯಾ ಬೇಡ ಅಂತ, ಸರಿ ಕಾರಣ ಆಯ್ತು ಕಾರಣ ಅಂತ ಹೇಳಿ ಅವಾಗಿಂದ ನಾನು ತಿತ್ಕೊಂಡ್ಬಂದು ಕೊನೆಗೆ ನನಗೆ ಖುಷಿಯಾಗಿದ್ದೇನಪ್ಪ ಅಂದ್ರೆ, ಸುದೀಪಣ್ಣ ನನ್ನ ಕಡೆಯಿಂದ ಒಂದು 10 ಲಕ್ಷ ದುಡ್ಡು ಕೊಡ್ತೀನಿ ಅಂದಾಗ ನನಗೆ ಯಪ್ಪ ತಡಿಕೆ ಆಗಿಲ್ಲ. ಅಯ್ಯೋ ಏನ್ ಹಿಂಗಂತವ್ರು. ನನಗೆ ಅಳು ಬರಲ್ಲ ಅಣ್ಣ, ಸಾಮಾನ್ಯವಾಗಿ ಅಳುದೇ ಇಲ್ಲ ನಾನು. ಇಲ್ಲಿಗೆ ಬಂದು ಸಿಗಾಕಬಿಡ್ತದೆ ಇದು. ಏನಾರು ಅಳ್ಬೇಕು ಅಂದಾಗ ಅದ್ ಮಾತು ಬರುದ್ಲಾ ಇಲ್ಲ ನುಂಗಕ್ಕೂ ಆಗುದಿಲ್ಲ ಆ ತರ. ಅಯ್ಯೋ ಅದು ಹೇಳಕ್ಕೆ ಆಗುದಿಲ್ಲ ಅಣ್ಣ. ಅಷ್ಟೇ ಹಾಕಿಸ್ಕತ್ತಾರೆ ಅಂದ್ರೆ ಅದು ಎಷ್ಟ್ ಜನ್ಮದ ಪುಣ್ಯ ಅಣ್ಣ. ಅದು ಇಷ್ಟು ಬೇಗ ನಾನ್ ಸತ್ಯವಲು ಸಾಯಿ ಗಂಟ ಮರಿಲ್ಲ ಕಾರಣ.